ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿ ನಾಳೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಕರುನಾಡಿನ ಜನರ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಎತ್ತಿದಾಗ ಚೈನಾ ಗಡಿ ಮುತ್ತಿದಾಗ ಕನ್ನಡದ ಕಪ್ಪು ಮಣ್ಣಿನವರು ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಳ ಬಿತ್ತಿ ಹೋದ ವಂಶಾದವರು. ಈ ಸೀಮೆಗೆ ಶಿವ ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನೀವು ಮಂಡು ಒಪ್ಪಂದದ ಪರುಕಾರ ಕಪ್ಪವನ್ನು ಕೊಡುತ್ತಿಲ್ಲ ಯಾಕೆ? ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾಗಿದ್ದರೆ ನಿಮಗೇಕೆ ಕೊಡಬೇಕು? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ನೀವು ನಿಮ್ಮದೊಂದಿಗೆ ಚಲಾಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಪೀಡೈತಿ. ಅಂಜಿಕೆ ಮುದರಿದಿರ ನಾಳೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನ ಐತಿ. ಇಂಥ ನಾಡ್ಗ ನೀನು ಜೀವ ತೋರಿಸ್ತಿ.
ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ಏಳಿದ ಕ್ಷಣಕಾಲ ನಿನ್ನನ್ನು ಕೊಲೆಗಾರ, ಸುಲಿಗೆಕೋರ, ಬಂಡುಕೋರ, ರಾಜದ್ರೋಹಿ ಎಂದು ಆಪಾದಿಸಿದ. ರೀ ಜಡ್ ಸಾಹೇಬ್ರ, ನಾ ಸುಲಿಗೆಕೋರ ಅಲ್ರಿ.